ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ನಾವು ಡಾವಿಂಚಿ ರಿಸಾಲ್ವ್ನ ಫುಲ್ ಕೋರ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾರ್ಟ್ 4 ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಬಿನ್ಸು ಮತ್ತು ಪವರ್ ಬಿನ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿ ಹಾಗೆ ಎಡಿಟ್ ಪೇಜ್ಗೂ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ನಾವು ಮೀಡಿಯಾ ಪೂಲಲ್ಲಿ ಹೇಗೆ ಯೂಸ್ ಮಾಡೋದು ಮತ್ತು ಮೀಡಿಯಾ ಪೂಲಲ್ಲಿ ಕ್ಲಿಪ್ಸ್ನ ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅಂತ ಎಲ್ಲ ನೋಡಿದ್ವಿ. ಈ ವಿಡಿಯೋದಲ್ಲಿ ಸ್ಮಾರ್ಟ್ ಬಿನ್ಸ್ ಬಗ್ಗೆ ನೋಡೋಣ. ಫಸ್ಟು ಸ್ಮಾರ್ಟ್ ಬಿನ್ಸ್ನ ಯೂಸ್ ಮಾಡೋಕ್ಕೆ ನಾನಿಲ್ಲಿ ಒಂದು ರ್ಯಾಂಡಮ್ ಆಗಿ ಕ್ಲಿಪ್ಸ್ನ ಮೀಡಿಯಾ ಪೂಲಿಗೆ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಲಿಪ್ಸ್ಗಳು ಬಂದಿದೆ. ಸ್ಮಾರ್ಟ್ ಬಿನ್ಸ್ನ ಯೂಸ್ ಮಾಡಬೇಕಾದ್ರೆ ನಾವು ಫಸ್ಟು ಇಲ್ಲಿ ಲೆಫ್ಟ್ ಸೈಡಿಗೆ ಹೋಗಿ ಇಲ್ಲಿ ಮೆಟಾ ಡಾಟಾ ಅಂತ ಒಂದು ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮದು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡಿಫಾಲ್ಟಾಗಿ ಮೆಟಾ ಡಾಟಾ ಈ ಥರ ಕಾಣಿಸುತ್ತೆ, ಅಂದರೆ ಕ್ಲಿಪ್ ಡೀಟೇಲ್ಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾವು ರೈಟ್ ಸೈಡಿಗೆ ಹೋಗಿ ಇಲ್ಲೊಂದು ಆ್ಯರೋ ಮಾರ್ಕ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಶಾರ್ಟ್ ಆ್ಯಂಡ್ ಸೀನಿಗೆ ಚೂಸ್ ಮಾಡ್ಕೋತೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು, ಬೇರೆ ಆಪ್ಷನ್ಸು ಇದೆ. ನಾನಿಲ್ಲಿ ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸೀನ್ನ ಚೂಸ್ ಮಾಡ್ಕೋತೀನಿ. ಶಾರ್ಟ್ ಆ್ಯಂಡ್ ಸೀನ್ನ ಚೂಸ್ ಮಾಡಾದ್ಮೇಲೆ ನಮಗಿಲ್ಲಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬಲ್ಲಿ ನಾನು ಡಿಸ್ಕ್ರಿಪ್ಷನ್ನು, ಕಾಮೆಂಟ್ಸು ಏನಾದ್ರು ಆ್ಯಡ್ ಮಾಡ್ಬೋದು. ನಾನೀಗ ಅದೇ ಯಾವುದೂ ಮಾಡ್ತಿಲ್ಲ. ಫಸ್ಟು ನಾನು ಶಾರ್ಟ್ಗೆ ಕ್ಲಿಕ್ ಮಾಡಿ ಒಂದು ನೇಮ್ ಮಾಡ್ಕೋತೀನಿ, ಗರ್ಲ್ ಅಂತ ಒಂದು ನೇಮ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೂ ಶಾರ್ಟಲ್ಲಿ ಗರ್ಲ್ ಅಂತ ನೇಮ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ಲಿಪ್ನ ಸೆಲೆಕ್ಷನ್ ಮಾಡಿಕೊಂಡು ಬಾಯ್ ಅಂತ ನೇಮ್ ಮಾಡ್ಕೋತಾ ಇದ್ದೀನಿ. ಅದೇ ಥರ ಇನ್ನೊಂದು ಬಾಯ್ ಅಂತ ನೇಮ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಕ್ಲಿಪ್ ಸೆಲೆಕ್ಟ್ ಮಾಡಿಕೊಂಡು ಶಾರ್ಟ್ ಸೀನಲ್ಲಿ ನೇಚರ್ ಅಂತ ಒಂದು ನೇಮ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕ್ಲಿಪ್ಪಲ್ಲಿ ಅದೇ ಥರ ನೇಚರ್ ಅಂತಲೇ ನೇಮ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದರಲ್ಲಿ ಗರ್ಲ್ ಅಂತ ಟೈಪ್ ಮಾಡ್ತೀನಿ ಈ ಕ್ಲಿಪ್ಪಲ್ಲಿ. ನೆಕ್ಸ್ಟು ಶಾರ್ಟ್ ಟೈಪಲ್ಲಿ ನೇಚರ್ ಅಂತಲೂ ನೇಮ್ ಮಾಡಿರ್ತೀನಿ. ಸೊ ನಾನಿಲ್ಲಿ ನೇಮ್ ಮಾಡಾಗಿದೆ. ನೆಕ್ಸ್ಟು ನಿಮ್ಮ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲೊಂದು ಸ್ಮಾರ್ಟ್ ಬಿನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಸ್ಮಾರ್ಟ್ ಬಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈ ಟ್ಯಾಬಲ್ಲಿ ರೀನೇಮ್ ಮಾಡ್ಕೋತೀನಿ ನಾನಿನ್ನ ಬಾಯ್ ಅಂತ ನೇಮ್ ಮಾಡಿ ಇಲ್ಲಿ ಮೀಡಿಯಾ ಪೂಲ್ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ತೆಗೆದು ನಾನು ಶಾರ್ಟ್ ಆ್ಯಂಡ್ ಸೀನಿಗೆ ಚೂಸ್ ಮಾಡ್ತಾಯಿದ್ದೀನಿ. ಶಾರ್ಟ್ ಆ್ಯಂಡ್ ಸೀನಿಗೆ ಏನಕ್ಕೆ ಚೂಸ್ ಮಾಡಿದೆ ಅಂದರೆ ನಾವಿಲ್ಲಿ ಮೆಟಾ ಡಾಟಾದಲ್ಲಿ ಫಸ್ಟು ಸೆಲೆಕ್ಷನ್ ಮಾಡ್ಕೊಂಡಿದ್ದು ಶಾರ್ಟ್ ಆ್ಯಂಡ್ ಸೀನ್ಗೆ. ಹಾಗಾಗಿ ನಾನಿಲ್ಲಿ ಮೆಟಾ ಡಾಟಾ ಶಾರ್ಟ್ ಆ್ಯಂಡ್ ಸೀನ್ ಇಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಶಾರ್ಟ್ ಅಂತ ನೇಮ್ ಮಾಡ್ತಾಯಿದ್ದೀನಿ. ಅಂದರೆ ನಾನಲ್ಲಿ ನೇಮ್ ಕೊಟ್ಟಿದ್ದು ಶಾರ್ಟ್ ಟ್ಯಾಬಲ್ಲಿ, ನೀವು ಬೇರೆ ಯಾವ ಬೇಕಾದರೂ ನೇಮ್ ಕೊಡ್ಬೋದು. ಇಲ್ಲಿ ಕಂಟೈನ್ಸ್ ಹಾಗೆ ಇರಲಿ. ನೆಕ್ಸ್ಟ್ ಇಲ್ಲಿ ಬಾಯ್ ಅಂತ ನೇಮ್ ಕೊಟ್ಟು ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಒಂದು ಬಾಯ್ ಅಂತ ಆಗಿದೆ. ನೆಕ್ಸ್ಟು ಇನ್ನೊಂದು ಆ್ಯಡ್ ಸ್ಮಾರ್ಟ್ ಬಿನ್ ತೊಗೋತೀನಿ. ಇದನ್ನ ರೀನೇಮ್ ಮಾಡ್ತೀನಿ ಗರ್ಲ್ ಅಂತ ನೇಮ್ ಮಾಡಿ ನೆಕ್ಸ್ಟು ಇದರಲ್ಲಿ ಶಾರ್ಟ್ ಆ್ಯಂಡ್ ಸೀನ್ಸ್ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಮೆಟಾ ಡಾಟಾದಲ್ಲಿ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಶಾರ್ಟ್ ಅಂತ ನೇಮ್ ಮಾಡಿ ಇಲ್ಲಿ ಗರ್ಲ್ ಅಂತ ನೇಮ್ ಮಾಡ್ತಾಯಿದ್ದೀನಿ. ನೇಮ್ ಮಾಡಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕ್ಲಿಪ್ ಆಗಿದೆ ಗರ್ಲ್ ಅಂತ. ನೆಕ್ಸ್ಟ್ ಇನ್ನೂ ಒಂದು ಸ್ಮಾರ್ಟ್ ಬಿನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಇದರಲ್ಲಿ ನೇಚರ್ ಅಂತ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಶಾರ್ಟ್ ಆ್ಯಂಡ್ ಸೀನ್, ಡಿಸ್ಕ್ರಿಪ್ಷನಲ್ಲಿ ಶಾರ್ಟ್, ನೆಕ್ಸ್ಟು ನೇಚರ್. ಈ ಥರ ನೇಮ್ ಮಾಡಾದ್ಮೇಲೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಾಯ್ ಅಂತ ಒಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಲ್ಡ್ರಲ್ಲಿ ಇಲ್ಲಿ ನಾನು ಬಾಯ್ ಸೆಲೆಕ್ಷನ್ ಮಾಡಿದ್ದಲ್ಲ ಅದೇ 2 ಕ್ಲಿಪ್ಪು ಮಾತ್ರ ಬಂದಿದೆ. ನೆಕ್ಸ್ಟ್ ಗರ್ಲ್ ಅಂತ ಸೆಲೆಕ್ಷನ್ ಮಾಡ್ತು ಅಂದರೆ ಇಲ್ಲಿ ಗರ್ಲ್ ಏನು ಕೊಟ್ಟಿದ್ದೆ ಅದು 2 ಕ್ಲಿಪ್ ಬಂದಿದೆ. ಇದರಲ್ಲಿ ಇನ್ನೂ ಒಂದು ಕ್ಲಿಪ್ ಆ್ಯಡ್ ಆಗಿದೆ ಗರ್ಲ್ ಅಂತ ಒಂದು, ಅದರದ್ದು ಟ್ಯಾಗ್ ಎತ್ಕೊಂಡು ಆಟೋಮೆಟಿಕ್ಕಾಗಿ ಅದನ್ನು ಇಲ್ಲಿಗೆ ಅಸೈನ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟು ನೇಚರ್ಗೆ ಮಾತ್ರ ನೇಚರ್ದು ಏನೇ 2 ಕ್ಲಿಪ್ಪು ನೇಮ್ ಮಾಡಿದೆ ಅದು 2 ಕ್ಲಿಪ್ಪು ಬಂದಿದೆ. ಇಲ್ಲಿ ಮಾಸ್ಟರ್ ಬಿನ್ನಲ್ಲಿ ಎಲ್ಲ ಕ್ಲಿಪ್ಸು ಹಾಗೆ ಇದೆ. ನಾನು ಇಲ್ಲಿ ಸ್ಮಾರ್ಟ್ ಬಿನ್ಸಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಎಲ್ಲ ಏನೇನು ಮೆಟಾ ಡಾಟಾದಲ್ಲಿ ಏನೇನು ಅಸೈನ್ ಮಾಡಿದ್ನೋ ಅದೇ ಥರ ಎಲ್ಲ ಅಸೈನ್ ಆಗಿದೆ. ಇಲ್ಲಿ ಬಾಯ್ ಅಂದರೆ ಬಾಯ್ ಕ್ಲಿಪ್ಸ್ ಮಾತ್ರ ಇದೆ, ಗರ್ಲ್ ಅಂದರೆ ಗರ್ಲ್ ಕ್ಲಿಪ್ಸ್ ಮಾತ್ರ ಇದೆ, ನೇಚರ್ ಅಂದರೆ ನೇಚರ್ ಕ್ಲಿಪ್ಸ್ ಮಾತ್ರ ಇದೆ. ಇದೇ ಥರ ನಾವು
ಫಸ್ಟು ಕ್ಲಿಪ್ಸ್ನ ಅರೇಂಜ್ ಮಾಡ್ಕೋಬೇಕಾದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ತುಂಬ ವೈಡ್ ಆ್ಯಂಗಲ್ ಶಾರ್ಟ್ಸ್ ಇರುತ್ತೆ, ಕ್ಲೋಸಪ್ ಶಾರ್ಟ್ಸ್ ಇರುತ್ತೆ, ಡೇ ಮತ್ತು ನೈಟ್ ಶಾರ್ಟ್ಸ್ ಇರುತ್ತೆ. ಅದೆಲ್ಲ ಫುಲ್ ಮಿಕ್ಸ್ ಆಗೋಕ್ಕಿಂತ ಮುಂಚೆನೇ ನಾವು ಮೀಡಿಯಾ ಪೂಲಲ್ಲಿ ಸ್ಮಾರ್ಟ್ ಬಿನ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಡಿವೈಡ್ ಮಾಡ್ಕೋಬೋದು. ಸೊ ನಾವಿವಾಗ ಪವರ್ ಬಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪವರ್ ಬಿನ್ಸ್ನ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಿಮಗೆ ಇಲ್ಲಿ ಸ್ಮಾರ್ಟ್ ಬಿನ್ಸು ಮತ್ತು ಪವರ್ ಬಿನ್ಸು ಕಾಣಿಸ್ತಾ ಇಲ್ಲ ಲೆಫ್ಟ್ ಸೈಡಲ್ಲಿ ಅಂತ ಅಂದರೆ ವ್ಯೂ ಆಪ್ಷನ್ ಇರುತ್ತೆ. ವ್ಯೂ ಆಪ್ಷನಿಗೆ ಹೋದರೆ ಕೆಲವೊಂದು ಸಿಸ್ಟಮಲ್ಲಿ ಕೆಲವೊಂದು ವರ್ಷನಲ್ಲಿ ಇಲ್ಲಿ ತೋರಿಸುತ್ತೆ ಶೋ ಪವರ್ ಬಿನ್ ಮತ್ತು ಶೋ ಸ್ಮಾರ್ಟ್ ಬಿನ್ ಅಂತ. ಇಲ್ಲಿ ತೋರಿಸ್ತಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಿಗೆ ಬಂದು ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೋ ಪವರ್ ಬಿನ್, ಶೋ ಸ್ಮಾರ್ಟ್ ಬಿನ್ ಅಂತ 2 ಆಪ್ಷನ್ ಇರುತ್ತೆ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಇಲ್ಲಿ ಪವರ್ ಬಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಆಪ್ಷನ್ ಬಂದಾದಮೇಲೆ ನಾನಿಲ್ಲಿ ಮಾಸ್ಟರ್ ಬಿನ್ ಅಂತ ಒಂದು ಕ್ಲಿಪ್ಸು ಕ್ರಿಯೇಟ್ ಮಾಡಿದ್ದೀನಿ. ಈ ಮಾಸ್ಟರ್ ಬಿನ್ ಕ್ಲಿಪ್ಸು ನಾನು ಬೈ ಚಾನ್ಸ್ ಏನಾದರೂ ಬೇರೆ ಪ್ರಾಜೆಕ್ಟ್ಗೆ ಹೋದರೆ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ಇಲ್ಲಿ ನಾನು ಯಾವುದಾದ್ರೂ ಒಂದು ಬೇರೆ ಪ್ರಾಜೆಕ್ಟ್ನ ತೊಗೋತೀನಿ. ಈ ಪ್ರಾಜೆಕ್ಟಲ್ಲಿ ನನಗೆ ಈ ಮಾಸ್ಟರ್ ಬಿನ್ನಲ್ಲಿ ನನಗೆ ಅಲ್ಲಿದ್ದ ಕ್ಲಿಪ್ಸು ಬರೋಲ್ಲ. ಯಾಕಂದರೆ ಅಲ್ಲಿಗೆ ನಾನು ಅಸೈನ್ ಮಾಡಿದ್ದು ಆ ಕ್ಲಿಪ್ಸ್ ಮಾತ್ರ, ಇದು ಬೇರೆ ಪ್ರಾಜೆಕ್ಟ್ಸ್ಗೆ ಬರೋಲ್ಲ. ಹಾಗೆ ನೆಕ್ಸ್ಟ್ ನಾನು ವಾಪಸ್ ಬಂದರೆ ಇಲ್ಲಿ ಬಂದರೆ ಮಾಸ್ಟರ್ ಬಿನ್ನಲ್ಲಿ ಅದೇ ಕ್ಲಿಪ್ಸ್ ಇರುತ್ತೆ. ಸೊ ಈ ಕ್ಲಿಪ್ಸು ಆ ಪ್ರಾಜೆಕ್ಟಿಗೆ ಬಂದಿರಲ್ಲ. ಇಲ್ಲಿ ನಾನು ಸೇವ್ ಮಾಡ್ಕೊಂಡಿರ್ತೀನಿ. ಸೇವ್ ಅಂದರೆ Ctrl+S ಪ್ರೆಸ್ ಮಾಡ್ತು ಅಂದರೆ ಸೇವ್ ಆಗುತ್ತೆ. ಒಂದು ನೇಮ್ ಕೇಳುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಫಸ್ಟೇ ಪ್ರಾಜೆಕ್ಟಿಗೆ ನೇಮ್ ಕೊಟ್ಟಿತ್ತು ಅಂದರೆ ಹಾಗೆ ಸೇವ್ ಆಗುತ್ತೆ. ಸೊ ಇವಾಗ ಪವರ್ ಬಿನ್ಸಿಂದ ಏನು ಯೂಸು? ನಾನೀಗ ಒಂದು ಪ್ರಾಜೆಕ್ಟಲ್ಲಿ ನಾನು ಎಲ್ಲ ಪ್ರಾಜೆಕ್ಟಲ್ಲೂ ಒಂದು ಸಿಮಿಲರ್ ಕ್ಲಿಪ್ನ ಯೂಸ್ ಮಾಡ್ತಾ ಇರ್ತೀನಿ. ಅಂದರೆ ಬೈ ಚಾನ್ಸ್ ಒಂದು ಲೋಗೋ ಆಗ್ಬೋದು, ಇಲ್ಲ ಒಂದು ಇಂಟ್ರೊಡಕ್ಷನ್ ಆಗ್ಬೋದು, ಯಾವುದಾದ್ರೂ ಒಂದು ಯೂಸ್ ಮಾಡ್ತಾ ಇರ್ತೀನಿ. ಅದು ನಾನು ಎಲ್ಲ ಪ್ರಾಜೆಕ್ಟ್ಸ್ಗೂ ಬೇಕಾಗಿರುತ್ತೆ. ಇಲ್ಲಿ ನಾನು ಒಂದು ಆಪ್ಷನ್ ಇಲ್ಲಿ ನೋಡಿದ್ವಿ, ಫೇವ್ರೇಟ್ಸಿಗೆ ಸೆಲೆಕ್ಷನ್ ಮಾಡಿಕೊಂಡು ಅದಾದರೂ ಮಾಡ್ಬೋದು. ಇಲ್ಲ ಪವರ್ ಬಿನ್ಸಲ್ಲಿ ಹೇಗೆ ಅಂದರೆ ನನಗೆ ಪ್ರತಿಯೊಂದು ವೀಡಿಯೋದಲ್ಲೂ ನನಗೆ ಈ ಲೋಗೋ ಬೇಕೇ ಬೇಕು, ಈ ಇಂಟ್ರೋ ಬೇಕೇ ಬೇಕು ಅಂತಂದರೆ ನಾನಿಲ್ಲಿ ಪವರ್ ಬಿನ್ಸಿಗೆ ಬಂದು ಮಾಸ್ಟರಿಗೆ ಕ್ಲಿಕ್ ಮಾಡಿ ನಾನಿಲ್ಲೊಂದು ಲೋಗೋನ ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡೋಕ್ಕೆ Ctrl+S ಟೈಪು, ಮ್ಯಾಕ್ ಆಯಿತು ಅಂದರೆ Command+S. ಸೊ ನಾನಿಲ್ಲಿ ಪವರ್ ಬಿನ್ಸಿಗೆ ಒಂದು ಲೋಗೋ ಹಾಕಿದ್ದೀನಿ, ಇಲ್ಲಿ ಒಂದು ಸೇವ್ ಆಗಿದೆ. ಬೈ ಚಾನ್ಸ್ ನಾನು ಬೇರೆ ಪ್ರಾಜೆಕ್ಟಿಗೆ ಹೋಯಿತು ಅಂದರೆ ಇಲ್ಲಿ ಬಂದಾಗ ಇಲ್ಲಿ ಒಂದು ಪವರ್ ಬಿನ್ಸ್ ಆಪ್ಷನ್ ಇರುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತು ಅಂದರೆ ಅದೇ ಲೋಗೋ ಇಲ್ಲಿರುತ್ತೆ. ಸೊ ಈ ಪವರ್ ಬಿನ್ಸಿಂದ ಒಂದು ಯೂಸ್ ಏನಂದರೆ, ನಾವು ಒಂದು ಸೇವ್ ಮಾಡಿಕೊಂಡ್ರೆ ಪವರ್ ಬಿನ್ಸಲ್ಲಿ ನನಗೆ ಕೆಲವೊಂದು ಕ್ಲಿಪ್ಸು ಎಲ್ಲ ಪ್ರಾಜೆಕ್ಟಲ್ಲೂ ಯೂಸ್ ಮಾಡ್ತೀನಿ, ಕೆಲವೊಂದು ಓವರ್ಲೇಸ್ ಏನಾದರೂ ಎಲ್ಲ ಪ್ರಾಜೆಕ್ಟಲ್ಲೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ಈ ಪವರ್ ಬಿನ್ಸ್ನ ಯೂಸ್ ಮಾಡ್ಕೊಳ್ಳೋದ್ರೆ ತುಂಬ ಅಡ್ವಾಂಟೇಜ್ ಇದೆ ಇದರಲ್ಲಿ. ಸೊ ಹೀಗೆ ಪವರ್ ಬಿನ್ಸ್ನ ಯೂಸ್ ಮಾಡ್ಬೋದು. ಸೊ ನೋಡಿದ್ವಲ್ಲ ಮೀಡಿಯಾ ಪೂಲಲ್ಲಿ ಹೇಗೆ ವರ್ಕ್ ಮಾಡೋದು, ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಕ್ಲಿಪ್ಸ್ನ, ಹಾಗೆ ಪವರ್ ಬಿನ್ಸು ಮತ್ತು ಸ್ಮಾರ್ಟ್ ಬಿನ್ಸ್ ಅಂದರೆ ಏನು ಅಂತ. ಸೊ ನಾವಿವಾಗ ಎಡಿಟ್ ಪೇಜ್ಗೆ ಹೋಗ್ಬೋದು. ಎಡಿಟ್ ಪೇಜ್ಗೂ ಹೋಗೋಕ್ಕೂ ಮುಂಚೆ ನಾನು ಸ್ವಲ್ಪ ಟೈಮ್ಲೈನ್ ಬಗ್ಗೆ ಹೇಳ್ಬಿಡ್ತೀನಿ. ನಾನಿಲ್ಲಿ ಈಗ ಒಂದು ಟೈಮ್ಲೈನ್ ಕ್ರಿಯೇಟ್ ಮಾಡ್ಕೋತೀನಿ. ಒಂದು 3 ಕ್ಲಿಪ್ ತೊಗೋತೀನಿ. ಕ್ಲಿಪ್ ತೊಗೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋತೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ನಾನು ಇಲ್ಲಿ ಟೈಮ್ಲೈನ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡ್ತೀನಿ. ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನನಗೆ ಟೈಮ್ಲೈನ್ ಫ್ರೇಮ್ ರೇಟ್ 25 ಮತ್ತು ಪ್ಲೇಬ್ಯಾಕ್ ಫ್ರೇಮ್ ರೇಟ್ 25 ಅಂತ ತೋರಿಸ್ತಾ ಇದೆ. ಇಲ್ಲಿ ನಮಗೆ ಟೈಮ್ಲೈನ್ ಫ್ರೇಮ್ ರೇಟ್ ಅಂದರೆ ನಮ್ಮದು ಮೇನ್ ಪ್ರಾಜೆಕ್ಟ್ದು ಟೈಮ್ಲೈನ್ ಏನಿರುತ್ತಲ್ಲ ಅದ್ರದ್ದು ಏನು ಫ್ರೇಮ್ ರೇಟ್ ಬೇಕು ಅಂತ ಸೆಟ್ ಮಾಡ್ಕೊಳ್ಳೋದು. ಇಲ್ಲಿ ಪ್ಲೇಬ್ಯಾಕ್ ಫ್ರೇಮ್ ರೇಟ್ ಅಂದರೆ ಇಲ್ಲಿ ನಮ್ಮ ಪ್ಲೇಬ್ಯಾಕು, ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ಲ, ಒಂದು ವ್ಯೂ ತೋರಿಸ್ತಾ ಇರುತ್ತಲ್ಲ, ಆ ವ್ಯೂವರಲ್ಲಿ ನಮಗೆ ಎಷ್ಟು ಫ್ರೇಮ್ ರೇಟಲ್ಲಿ ಪ್ಲೇ ಆಗಬೇಕು ಅಂತ ಸೆಟ್ ಮಾಡ್ಕೊಳ್ಳೋದು. ಇದು ಕನ್ಫ್ಯೂಷನ್ ಆಗ್ಬೋದು. ಅಂದರೆ ಪ್ಲೇಬ್ಯಾಕ್ ಫ್ರೇಮ್ ರೇಟ್ ಮತ್ತು ಟೈಮ್ಲೈನ್ ಫ್ರೇಮ್ ರೇಟ್ ಅಂದರೆ ಏನು ಅಂತ ಡಿಫ್ರೆನ್ಸು ಗೊತ್ತಿರಬೇಕು. ಸೊ ನಾವಿಲ್ಲಿ ಎರಡೂ ನೋಡಿದ್ವಿ. ಇಲ್ಲಿ 25 ಮತ್ತು 25 ಅಂತ ಇದೆ. ನಾನಿಲ್ಲಿ ಕ್ಯಾನ್ಸಲ್ ಕೊಡ್ತೀನಿ. ಕ್ಯಾನ್ಸಲ್ ಕೊಟ್ಟು ಈ 3 ಕ್ಲಿಪ್ನ ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಕ್ರಿಯೇಟ್ ನ್ಯೂ ಟೈಮ್ಲೈನ್ ಯೂಸಿಂಗ್ ಸೆಲೆಕ್ಟೆಡ್ ಕ್ಲಿಪ್ಸ್ ಅಂತ ಕ್ಲಿಕ್ ಮಾಡಾದಮೇಲೆ ನನಗೆ ಇಲ್ಲಿ ಒಂದು ಕ್ರಿಯೇಟ್ ನ್ಯೂ ಟೈಮ್ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಾದಮೇಲೆ ನನಗೆ ಒಂದು ಟೈಮ್ಲೈನ್ ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ ಎಡಿಟ್ ಪೇಜ್ಗೆ ಹೋಗ್ತೀನಿ. ಎಡಿಟ್ ಪೇಜಿಗೆ ಬಂದಾಗ ನನಗೆ ಇಲ್ಲೊಂದು ಟೈಮ್ಲೈನ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದು ರೈಟ್ ಸೈಡಲ್ಲಿ ಇಲ್ಲಿ ಟೈಮ್ಲೈನ್ ಫ್ರೇಮ್ ರೇಟ್ನ ಚೇಂಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಒಂದು ಸರಿ ಟೈಮ್ಲೈನ್ ಫ್ರೇಮ್ ರೇಟು
ಕ್ರಿಯೇಟ್ ಆಯಿತು ಅಂದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಏನು ಚೇಂಜ್ ಮಾಡ್ಬೋದು ಅಂದರೆ ಪ್ಲೇಬ್ಯಾಕ್ ಫ್ರೇಮ್ ರೇಟ್, ಇಲ್ಲಿ ಏನು ಪ್ಲೇಬ್ಯಾಕ್ ಆಗುತ್ತಲ್ಲ ಅದ್ರದ್ದು ಮಾತ್ರ ಫ್ರೇಮ್ ರೇಟ್ನ ಚೇಂಜ್ ಮಾಡ್ಕೋಬೋದು. ಹಾಗಾಗಿ ನಾವು ಯಾವಾಗಲೂ ಮೀಡಿಯಾ ಪೂಲಲ್ಲಿ ಇದ್ದಾಗಲೇ ಈ ಟೈಮ್ ಲೈನ್ನ ಡಿಲೀಟ್ ಮಾಡ್ತೀನಿ. ಟೈಮ್ ಲೈನ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆನೇ ನಮಗೆ ಯಾವ ಫ್ರೇಮ್ ರೇಟಲ್ಲಿ ನಮ್ಮ ಎಂಟೈರ್ ಪ್ರಾಜೆಕ್ಟು ಟೈಮ್ ಲೈನ್ ಬೇಕು ಅಂತ ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಒಂದು ಸರಿ ಎಡಿಟ್ ಪೇಜಿಗೆ ಹೋಯಿತು ಅಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವಾಗಲಾದರೂ ಸರಿ ಒಂದು ಸರಿ ಡಬಲ್ ಚೆಕ್ ಮಾಡಿಕೊಂಡು ಆಮೇಲೆ ಎಡಿಟ್ ಪೇಜಿಗೆ ಹೋಗಿ. ಸೊ ನಾವು ಮೀಡಿಯಾ ಪೂಲಿಂದ ಕ್ಲಿಪ್ಸ್ನ ಸೆಲೆಕ್ಷನ್ ಮಾಡಿಕೊಂಡು ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡಿಕೊಂಡು ಎಡಿಟ್ ಪೇಜಿಗೆ ಬಂದಾಗಿದ್ದ ತಕ್ಷಣ ಎಡಿಟ್ ಪೇಜಿಗೆ ಬಂದ ತಕ್ಷಣ ನಮಗೆ ಇದರ ಒಂದು ಡಿಸ್ಪ್ಲೇ ಕಾಣಿಸ್ತಾ ಇದೆ ಎಡಿಟ್ ಪೇಜಲ್ಲಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅನ್ನಿಸ್ಬೋದು, ಇಷ್ಟೊಂದು ಟ್ಯಾಬ್ಸ್ ಓಪನ್ ಆಗಿದೆ, ಇಷ್ಟೊಂದೆಲ್ಲ ಇದೆ, ಇದನ್ನ ಹೇಗೆ ಮಾಡೋದು, ಹೇಗೆ ಅರೇಂಜ್ ಮಾಡ್ಕೊಳ್ಳೋದು, ಹೇಗೆ ಇಲ್ಲಿ ವರ್ಕ್ ಮಾಡೋದು ಅಂತ ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ನಿಸ್ಬೋದು. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟ್ ಇಲ್ಲಿ ನಾವು ಈ ಇಂಟರ್ಫೇಸ್ನ ನಾವು ಫಸ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟು ಯಾವುದ್ಯಾವುದು ಇಂಟರ್ಫೇಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋಣ. ಫಸ್ಟ್ ನಾವು ಲೆಫ್ಟ್ ಸೈಡಿಗೆ ಬಂದಾಗ ಇಲ್ಲಿ ನಮಗೆ ಮೀಡಿಯಾ ಪೂಲ್ ಅಂತೂ ಕಾಮನ್ ಆಗಿ ಬಂದೇ ಬರುತ್ತೆ. ಇದನ್ನ ಡಿಸೇಬಲ್ ಮಾಡೋದಾದರೆ ಇಲ್ಲಿ ಮೀಡಿಯಾ ಪೂಲ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ಮೀಡಿಯಾ ಪೂಲ್ ಹೋಗುತ್ತೆ. ಇದನ್ನ ಎನೇಬಲ್ ಡಿಸೇಬಲ್ ಮಾಡೋದಾದರೆ ಇಲ್ಲಿ ಮೀಡಿಯಾ ಪೂಲು. ನೆಕ್ಸ್ಟು ಎಫೆಕ್ಟ್ಸ್ ಬರುತ್ತೆ. ಇಲ್ಲಿ ನಾವು ಎಫೆಕ್ಟ್ಸ್ನ ಯೂಸ್ ಮಾಡ್ತೀವಲ್ಲ ಅದೇ ಥರ ಎಫೆಕ್ಟ್ಸ್ ಬರುತ್ತೆ. ಇದನ್ನ ಎನೇಬಲ್ ಡಿಸೇಬಲ್ ಮಾಡೋದಾದರೆ ಇದನ್ನ ಈ ಥರ ಇಲ್ಲೊಂದು ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಮಾಡ್ಕೋಬೋದು. ಎಫೆಕ್ಟ್ಸ್ ತೆಗ್ದಾಯಿತು. ನೆಕ್ಸ್ಟ್ ಇಂಡೆಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಂಡೆಕ್ಸಲ್ಲಿ ನಾವು ಇಲ್ಲಿ ಏನು ಆಡಿಯೋ ಕ್ಲಿಪ್ಸ್ ಇದೆ, ಏನು ವೀಡಿಯೋ ಕ್ಲಿಪ್ಸ್ ಇದೆ ಅಂತ ಒಂದು ಲೀಸ್ಟ್ ಫಾರ್ಮಲ್ಲಿ ತೋರಿಸುತ್ತೆ. ಅದೇ ಥರ ಟ್ರ್ಯಾಕ್ಸು, ಆಡಿಯೋ ಟ್ರ್ಯಾಕು, ವೀಡಿಯೋ ಟ್ರ್ಯಾಕು, ಆಮೇಲೆ ನಾವೇನಾದರೂ ಮಾರ್ಕ್ ಮಾಡ್ಕೊಂಡಿದ್ರೆ ಮಾರ್ಕರ್ಸು ತೋರಿಸುತ್ತೆ. ಇದನ್ನ ಡಿಸೇಬಲ್ ಮಾಡ್ಬೋದು. ಇಲ್ಲಿ ನಾನಿಲ್ಲಿ ಮೀಡಿಯಾ ಪೂಲು, ಎಫೆಕ್ಟ್ಸು, ಇಂಡೆಕ್ಸು ಎಲ್ಲ ಡಿಸೇಬಲ್ ಮಾಡಿದ್ದೀನಿ. ನನಗೆ ಇಲ್ಲಿ 2 ಮಾನಿಟರ್ ಕಾಣಿಸ್ತಾ ಇದೆ, ಅಂದರೆ 2 ಪ್ಲೇ ಹೆಡ್ ಕಾಣಿಸ್ತಾ ಇದೆ. ಇದು ಒಂದು ಸೋರ್ಸ್ ಮಾನಿಟ್ರು, ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಸೋರ್ಸ್ ಮಾನಿಟ್ರು, ಇದು ನಮ್ಮದು ಟೈಮ್ ಲೈನ್ ಮಾನಿಟರು. ಮೀಡಿಯಾ ಪೂಲಿಂದ ಒಂದು ನೆಕ್ಸ್ಟ್ ಕ್ಲಿಪ್ ಯಾವುದು ಅಂತ ನೋಡಬೇಕಾದ್ರೆ ಇಲ್ಲೇ ಈ ಸೋರ್ಸ್ ಮಾನಿಟ್ರಲ್ಲಿ ನೋಡ್ಬೋದು. ಇದು ನಮಗೆ ಬೇಡ ಅನಿಸಿದರೆ ನಾವಿಲ್ಲಿ ರೈಟ್ ಸೈಡಿಗೆ ಬಂದು ಇಲ್ಲೊಂದು ಕ್ಲಿಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಆಪ್ಷನ್ ತೋರಿಸ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ತು ಅಂದರೆ ನಮಗೆ ಒಂದೇ ಒಂದು ಮಾನಿಟರ್ ಕಾಣಿಸುತ್ತೆ, ಅದು ಟೈಮ್ ಲೈನ್ ಪ್ಲೇಬ್ಯಾಕ್ ಹೆಡ್. ನೆಕ್ಸ್ಟು ಇಲ್ಲಿ ಬಂದರೆ ರೈಟ್ ಸೈಡಿಗೆ ಬಂದರೆ ಇನ್ಸ್ಪೆಕ್ಟರ್ ಇರುತ್ತೆ, ಅಂದರೆ ನಮ್ಮ ವೀಡಿಯೋ ಕ್ಲಿಪ್ಸಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ನಾನು ಮುಂದೆ ಹೇಳ್ತೀನಿ ಇದು. ನೆಕ್ಸ್ಟು ಮೆಟಾಡಾಟಾ, ಈಗ ಮೀಡಿಯಾ ಪೂಲಲ್ಲಿ ನೋಡಿದ್ವಲ್ಲ ಅದೇ. ನೆಕ್ಸ್ಟು ಮಿಕ್ಸರು, ಇದು ಸೌಂಡ್ ಮಿಕ್ಸರು, ಆಡಿಯೋ ಮಿಕ್ಸಿಂಗಿಗೆ ಯೂಸ್ ಆಗುತ್ತೆ, ಅದು ಹೇಳ್ತೀನಿ. ನೆಕ್ಸ್ಟು ಕ್ವಿಕ್ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ, ಕ್ವಿಕ್ಕಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದನ್ನ. ನೆಕ್ಸ್ಟು ಇಲ್ಲಿ ಬಂದಾಗ ಇದು ಬಾಟಮಲ್ಲಿ ಕಾಣಿಸ್ತಾ ಇರೋದು ನಮಗೆ ನಮ್ಮ ಟೈಮ್ ಲೈನು. ಇಲ್ಲಿ ಈ ಸೆಂಟರ್ ಪೋರ್ಷನಲ್ಲಿರುತ್ತಲ್ಲ ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತು ಅಂದರೆ ನಮ್ಮದು ಈ ಟೈಮ್ ಲೈನ್ನ ಹೇಗೆ ಬೇಕಿದ್ರೂ ಅರೇಂಜ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಹೀಗೆ ಅರೇಂಜ್ ಮಾಡ್ಬೋದು. ಇಲ್ಲಿ ಮೌಸ್ನ ಸ್ಕ್ರಾಲ್ ಮಾಡ್ತು ಅಂದರೆ ಝೂಮ್ ಇನ್ನು ಝೂಮ್ ಔಟು ಆಗುತ್ತೆ. ಕೀಬೋರ್ಡಲ್ಲಿ Z ಪ್ರೆಸ್ ಮಾಡ್ತು ಅಂದರೆ ಒರಿಜಿನಲ್ ಸೈಜ್ಗೆ ಫಿಕ್ಸ್ ಆಗುತ್ತೆ. ಇಲ್ಲ ಅಂದರೆ ಮ್ಯಾನ್ಯುವಲ್ ಆಗಿ ಮಾಡ್ತೀನಿ ಅಂದರೆ ಇಲ್ಲಿ ನಮ್ಮ ಲೆಫ್ಟ್ ಸೈಡಿಗೆ ಬಂತು ಅಂದರೆ ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಂದು ಬೇರೆ ಇನ್ನೊಂದು ಮಾನಿಟರ್ಗೆ ಜಂಪ್ ಆಗ್ತಾ ಇದೆ. ಇಲ್ಲಿ ನಾವು ರೇಷೋನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾವಿಲ್ಲಿ ವರ್ಕ್ ಮಾಡ್ತಾ ನಮ್ಮ ಈ ಪ್ಲೇ ಹೆಡ್ಡು ನಾವು ಇದನ್ನು ಫುಲ್ ಸ್ಕ್ರೀನಲ್ಲಿ ನೋಡಬೇಕು ನಮ್ಮ ಟೈಮ್ ಲೈನ್ ಪ್ಲೇ ಹೆಡ್ನ ಅಂತಂದರೆ ಕೀಬೋರ್ಡಲ್ಲಿ ಕಂಟ್ರೋಲ್ F, ಮ್ಯಾಕ್ ಯೂಸರ್ಸ್ ಆದರೆ ಕಮಾಂಡ್ F ಪ್ರೆಸ್ ಮಾಡ್ತು ಅಂದರೆ ಫುಲ್ ಸ್ಕ್ರೀನ್ ಆಗುತ್ತೆ. ಅದನ್ನೇ ನೆಕ್ಸ್ಟ್ ಮತ್ತು ಕಂಟ್ರೋಲ್ F ಪ್ರೆಸ್ ಮಾಡ್ತು ಅಂದರೆ ಮಾಮೂಲಿ ಸೈಜಿಗೆ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಟೈಮ್ ಲೈನ್ ಸೆಕ್ಷನಲ್ಲಿ ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಈ ಟೈಮ್ ಲೈನಲ್ಲಿ ನನಗೆ ಈ ಕ್ಲಿಪ್ಸು ಯಾವುದು ಬೇಡ ಅಂತ ಅಂದರೆ ನಾನಿಲ್ಲಿ ಆಲ್ರೆಡಿ ಟೈಮ್ ಲೈನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಕ್ಲಿಪ್ಸು ಬೇಡ ಇವಾಗ. ಇದನ್ನು ನಾನು ಸೆಲೆಕ್ಷನ್ ಮಾಡಿಕೊಂಡು 3 ಕ್ಲಿಪ್ಸ್ನ ಡಿಲೀಟ್ ಮಾಡ್ತಾಯಿದ್ದೀನಿ. ಡಿಲೀಟ್ ಮಾಡಿ ನಾನಿಲ್ಲಿ ನೆಕ್ಸ್ಟ್ ಮೀಡಿಯಾ ಪೂಲಿಗೆ ಬಂದು ಇಲ್ಲಿ ಕ್ಲಿಪ್ಸ್ ಇದ್ದಾವಲ್ಲ, ಈ ಕ್ಲಿಪ್ಸಲ್ಲಿ ನಾನು ಬೇರೆ ಕ್ಲಿಪ್ಸ್ನ ಇದೇ ಟೈಮ್ ಲೈನಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಹಾಕೋಬೋದು. ನಾವು ಮತ್ತೆ ವಾಪಸ್ಸು ಮೀಡಿಯಾ ಪೂಲಿಗೆ ಹೋಗಿ ಮತ್ತೆ ಕ್ರಿಯೇಟ್ ಮಾಡಬೇಕು ಇನ್ನೊಂದು ಟೈಮ್ ಲೈನು, ಆ ಥರ ಏನೂ ಇಲ್ಲ. ಇಲ್ಲಿ ಎಡಿಟ್ ಪೇಜಲ್ಲೇ ನಾವು ಮೀಡಿಯಾ ಪೂಲ್ ಆಪ್ಷನ್ಗೆ ಹೋಗಿ ಇಲ್ಲಿರೋ ಕ್ಲಿಪ್ಸ್ನ ಮತ್ತೆ ತೊಗೊಂಡು ಇಲ್ಲಿಗೆ ಅದೇ ಟೈಮ್ ಲೈನಿಗೆ ಮತ್ತೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ಟು ಹಾಕೋಬೋದು. ಸೊ ನೋಡಿದ್ವಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಎಡಿಟ್ ಪೇಜ್ ಬಗ್ಗೆ ಇನ್ನಷ್ಟು
ಡಿಸ್ಕಸ್ ಮಾಡೋಣ.